ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬೌದ್ಧ ಧರ್ಮ ಅನುಸರಿಸ್ತಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೊಂದು ಬೌದ್ಧ ವಿವಾಹ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ, ಬಹಳ ದೊಡ್ಡದಿದೆ. ಇದನ್ನು ಕೇಳಬೇಕೆ ನಾವು? ಅದನ್ನು ಕಟ್ಟೋದ್ರಿಂದ ಹೊಟ್ಟೆ ತುಂಬತ್ತಾ ಅಂತ ಹಾಗೆ ಕೇಳಲಾರೆವು ನಾವು. ಯಾಕೆಂದರೆ ಅದು ನಿಮ್ಮ ನಂಬಿಕೆ. ಮತ್ತೊಬ್ಬರ ನಂಬಿಕೆಯನ್ನು ಕೀಳಾಗಿ ಕಾಣಬೇಡಿ. ಅದು ಭಾರತದಂಥ ಮಣ್ಣಿಗೆ ಒಳ್ಳೆಯದಲ್ಲ. ಭಾರತದ ಅಸ್ಮಿತೆ ನಾನು ಹೇಳಿದ್ನಲ್ಲ, ಈ ಮಣ್ಣು ಎಲ್ಲರನ್ನ ಸ್ವಾಗತ ಮಾಡಿದೆ. ಯಾವ ಮಣ್ಣು ಯಾರನ್ನು ಸ್ವಾಗತ ಮಾಡಿದೆಯೋ, ಯಾರಿಗೆ ಬಾಡಿಗೆ ಮನೆಯಲ್ಲಿ ಅವಕಾಶ ಕೊಟ್ಟಿದೆಯೋ, ಬಾಡಿಗೆನೂ ಬೇಡಪ್ಪ ನನ್ನ ಮನೆಯಲ್ಲಿ ಕೂತ್ಕೊಂತೇಳಿ ಅವರು ಬಂದವರ ಮನೆಯಿಂದ ಹೊರಗೆ ಹಾಕಿದರೆ ಬಿಡಬೇಕಾ? ಅಷ್ಟೇ. ಕಾಂಗ್ರೆಸ್ ನಾಯಕರೆಲ್ಲ ಈ ಸುದ್ದಿಯನ್ನು ನೋಡಬೇಕು. ಇವ್ರು ಹೇಳ್ತಾರಲ್ಲ ಏನಾಗುತ್ತೆ, ಹೊಟ್ಟೆಗೆ ಏನು ಸಿಗುತ್ತೆ ಅಂತೇಳಿ. ಕೇಳ್ತೀನಿ ಬನ್ನಿ ಏನಾಗುತ್ತೆ ಅಂತಂದ್ಬಿಟ್ಟು. ಎಲ್ಲ ನಾಯಕರು ಯಾರೆಲ್ಲ ಹೇಳ್ತೀರಿ ಹೊಟ್ಟೆಗೆ ಅನ್ನ ಸಿಗತ್ತಾ, ಗರೀಬಿ ದೂರ ಆಗತ್ತಾ? ನೋಡಿ, ನಂಬರ್ 1 ನೋಡಿ, ಹಿಂದೂ ಧರ್ಮ, ಈ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಎಲ್ಲ ಧರ್ಮಗಳು ಬರೋದಕ್ಕಿಂತ ಮೊದಲು ಇದ್ದಂಥ ಧರ್ಮ. ಹಾಗಾಗಿ ಹಿಂದೂ ಧರ್ಮ ಜಗತ್ತಿನ ಶ್ರೇಷ್ಠ ಧರ್ಮಗಳಲ್ಲಿ ಒಂದು, ಅತಿ ಪುರಾತನ ಧರ್ಮಗಳಲ್ಲಿ ಒಂದು. ದೇಗುಲಗಳು ಭಕ್ತಿಗೂ ಬೆಸ್ಟ್, ಆದಾಯಕ್ಕೂ ಬೆಸ್ಟ್. ನಂಬಿಕೆ ಇಲ್ಲ ಅಂದರೆ ಒಮ್ಮೆ ತಿರುಪತಿ ಆದಾಯ ನೋಡಿ. ಕುಂಭಮೇಳಕ್ಕೆ ಖರ್ಚಾಗ್ತಿರೋದು 7,000 ಕೋಟಿ. 7,000 ಕೋಟಿ ಕುಂಭಮೇಳಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟು ಖರ್ಚು ಮಾಡ್ತಾ ಇದ್ದೀರೋ ಸರ್ಕಾರ ಅಂತಂದರೆ ವಾಪಸ್ ಎಷ್ಟು ಬರುತ್ತೆ ಅಂತ ನೋಡಬೇಕಲ್ಲ. 46 ದಿನದಲ್ಲಿ 40 ಕೋಟಿ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ನಾಳೆ ಒಂದೇ ದಿನ 10 ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾರೆ. 40 ಕೋಟಿ ಜನ ಕನಿಷ್ಠ 5,000 ಖರ್ಚು ಮಾಡಿದರೆ 2 ಲಕ್ಷ ಕೋಟಿ ಆದಾಯ ಹರಿದು ಬರೋದು ಪಕ್ಕ. ಅಷ್ಟೇ ಹಾಗೇ ಆಗತ್ತೆ. ಊಟ ತಿಂಡಿ ಫ್ಯಾಮಿಲಿ. 40 ಕೋಟಿ ಜನ ಕನಿಷ್ಠ 10,000 ಖರ್ಚು ಮಾಡಿದರೆ 4 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುತ್ತೆ. ಈ 4 ಲಕ್ಷ ಕೋಟಿ ಆದಾಯ ಬರುತ್ತೆ ಅಂತ ಹೇಳುವಾಗ ಉತ್ತರ ಪ್ರದೇಶದಲ್ಲಿ ಯಾಕಾಯ್ತಪ್ಪ, ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದಿತ್ತಾ? ಆ 4 ಲಕ್ಷ ಕೋಟಿ ನನ್ನ ಕರ್ನಾಟಕದ ಖಜಾನೆಗೆ ಬರ್ತಿತ್ತಲ್ವಾ? ನಮ್ಮ ಬಜೆಟ್ಗಿಂತ ಜಾಸ್ತಿ ದುಡ್ಡು ಬರ್ತಾ ಇತ್ತಲ್ವ ಅಂತ ನನಗೆ ಆಸೆ ಆಗ್ತಾ ಇದೆ. 4 ಲಕ್ಷ ಕೋಟಿ ಅಂದರೆ ಕರ್ನಾಟಕದ ಬಜೆಟ್ಗಿಂತ ಹೆಚ್ಚು. ಈವನ್ ಸಿದ್ದರಾಮಯ್ಯನವರ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗಾದರೂ ದುಡ್ಡು ಸಿಗ್ತಾ ಇತ್ತು, ಬಡವರಿಗೆ ಅಲ್ವಾ? ಅದು ಹಂಗಾದರೂ ಸಿಗಲಿ. ಉತ್ತರ ಪ್ರದೇಶದ ಬಜೆಟ್ 3.3 ಲಕ್ಷ ಕೋಟಿ. ಭಾರತ ಬಜೆಟ್ನ ಹೆಚ್ಚು ಕಡಿಮೆ 1%. 7,000 ಕೋಟಿ ಹಾಕಿ 4 ಲಕ್ಷ ಕೋಟಿ ಲಾಭ ಬರ್ತಾ ಇದೆ ಅಲ್ಲಿ. ಪ್ಯಾಕ್ ಮಾಡಿದ ಆಹಾರ, ನೀರು, ಬಿಸ್ಕತ್ತು ಎಲ್ಲವೂ ಕೂಡ ಅಲ್ಲಿ ಮಾರಾಟ ಆಗುತ್ತೆ. ಜ್ಯೂಸ್, ಊಟ, ಆಹಾರ, ಪಾನೀಯ, ರಿಕ್ಷಾ, ಲೈಟಿಂಗ್ಸು, ತಿನಿಸುಗಳ ಮಾರಾಟದಿಂದ 20,000 ಕೋಟಿ ಬರುತ್ತೆ. ತೈಲ ದೀಪಗಳು, ಗಂಗಾಜಲ, ವಿಗ್ರಹಗಳು, ಧೂಪ, ದ್ರವ್ಯಗಳು, ಪುಸ್ತಕ ಎಲ್ಲದರ ಮಾರಾಟದಿಂದ 20,000 ಕೋಟಿ ಬರುತ್ತೆ. ರೈಲು, ಬಸ್ಸು, ಟ್ರಾವೆಲ್ಸ್ನಿಂದ 10,000 ಕೋಟಿ ಬರುತ್ತೆ. ಹೂ ಮತ್ತು ಪೂಜಾ ಸಾಮಗ್ರಿಗಳಿಂದ 2,800 ಕೋಟಿ ಬರುತ್ತೆ. ಕುಂಭಮೇಳದಿಂದ ಕೋಟಿ ಜನಕ್ಕೆ ಕೆಲಸ ಸಿಗ್ತಾ ಇದೆ 46 ದಿನಗಳ ಕಾಲ. ಕೆಲವ್ರದ್ದೆಲ್ಲ ಜಾತ್ರೆಗಳಲ್ಲಿ ಗೊತ್ತಲ್ಲ, ಜಾತ್ರೆಗಳಲ್ಲಿ ಯಾಕೆ ಬರ್ತಾರೆ? ಒಂದು 10 ಜಾತ್ರೆಗೆ ಹೋಗ್ತಾರೆ, ಅವರ ವರ್ಷದ್ದೆಲ್ಲವೂ ಅದರಲ್ಲಿ ನಡೆಯುತ್ತೆ. ಆದರೆ ಜನಕ್ಕೆ ಕೆಲಸ ಸಿಗಿಲ್ಲೋ ಇದರಿಂದ? ಸರ್ಕಾರಕ್ಕೆ ಆದಾಯ ಬರಬಾರ್ದಾ? ಏನು ನಿಮ್ಮ ಉತ್ತರ? ಹಾಗಿದ್ರೆ ಬೆಳಗಿಂದ ಹೇಳ್ತಾ ಇದ್ವಿ, ಬೇರೆ ಬೇರೆ ಕಡೆ ಹೋದಾಗ ನೀವು ಯಾಕೆ ಅದನ್ನು ಮಾತಾಡೋದಿಲ್ಲ? ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಲ್ಲ? ಇಲ್ಲ, ಇಲ್ಲದೇನಿರ್ಬೋದು. ಆದರೆ ಹಿಂದೂ ಧರ್ಮದಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಉಳಿದ ಧರ್ಮಗಳಲ್ಲಿ ಹಾಗಲ್ಲ. ಅದರಲ್ಲಿ ಕಡೆಗಟ್ಟೆ ಮಾತಾಡುವಂಗೆ ಇದನ್ನು ಒಪ್ಪಲೇಬೇಕಿಲ್ಲ ಅಂತಂದರೆ ಇಲ್ಲ ಅಂತೇಳಿ. ಬಟ್ ಹಿಂದೂ ಧರ್ಮ ಹಾಗಲ್ಲ. ನೀನು ಮೂರ್ತಿ ಆಕಾರದಲ್ಲಿ ಪೂಜಿಸದೇ ಇರು, ಪ್ರಕೃತಿ ಪೂಜಿಸು, ತಾಯಿಯನ್ನು ಪೂಜಿಸಿದಳಿ, ಯಾರನ್ನು ನಾನು ನಂಬಲ್ಲ ಅಂತೇಳು, ಎಲ್ಲಕ್ಕೂ ಅವಕಾಶ ಇದೆ. ಚಾರ್ವಾಕರಂಥ ದಾರ್ಶನಿಕರು ಕೂಡ ಭಾರತದಲ್ಲಿ ಬಂದಿದ್ದರು. ಇನ್ನೊಂದು ಜನ್ಮ ಅನ್ನೋದೇ ಇಲ್ಲಪ್ಪ, ಸಾಲ ಮಾಡಿದರೆ ತುಪ್ಪ ತಿನ್ನು, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳಿದ್ದು, ಅದು ಕೂಡ ಕದ್ದು ತುಪ್ಪ ತಿನ್ನು ಅಂತ ಹೇಳಲಿಲ್ಲ. ನೆಕ್ಸ್ಟ್, ಇನ್ನೂ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬೌದ್ಧ ಧರ್ಮ ಅನುಸರಿಸ್ತಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೊಂದು ಬೌದ್ಧ ವಿವಾಹ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ, ಬಹಳ ದೊಡ್ಡದಿದೆ. ಇದನ್ನು ಕೇಳಬೇಕೆ ನಾವು? ಅದನ್ನು ಕಟ್ಟೋದ್ರಿಂದ ಹೊಟ್ಟೆ ತುಂಬತ್ತಾ ಅಂತ ಹಾಗೆ ಕೇಳಲಾರೆವು ನಾವು. ಯಾಕೆಂದರೆ ಅದು ನಿಮ್ಮ ನಂಬಿಕೆ. ಮತ್ತೊಬ್ಬರ ನಂಬಿಕೆಯನ್ನು ಕೀಳಾಗಿ ಕಾಣಬೇಡಿ. ಅದು ಭಾರತದಂಥ ಮಣ್ಣಿಗೆ ಒಳ್ಳೆಯದಲ್ಲ. ಭಾರತದ ಅಸ್ಮಿತೆ ನಾನು ಹೇಳಿದ್ನಲ್ಲ, ಈ ಮಣ್ಣು ಎಲ್ಲರನ್ನ ಸ್ವಾಗತ ಮಾಡಿದೆ. ಯಾವ ಮಣ್ಣು ಯಾರನ್ನು ಸ್ವಾಗತ ಮಾಡಿದೆಯೋ, ಯಾರಿಗೆ ಬಾಡಿಗೆ ಮನೆಯಲ್ಲಿ ಅವಕಾಶ ಕೊಟ್ಟಿದೆಯೋ, ಬಾಡಿಗೆನೂ ಬೇಡಪ್ಪ ನನ್ನ ಮನೆಯಲ್ಲಿ ಕೂತ್ಕೊಂತೇಳಿ ಅವರು ಬಂದವರ ಮನೆಯಿಂದ ಹೊರಗೆ ಹಾಕಿದರೆ ಬಿಡಬೇಕಾ? ಅಷ್ಟೇ. ಕಾಂಗ್ರೆಸ್ ನಾಯಕರೆಲ್ಲ ಈ ಸುದ್ದಿಯನ್ನು ನೋಡಬೇಕು. ಇವ್ರು ಹೇಳ್ತಾರಲ್ಲ ಏನಾಗುತ್ತೆ, ಹೊಟ್ಟೆಗೆ ಏನು ಸಿಗುತ್ತೆ ಅಂತೇಳಿ. ಕೇಳ್ತೀನಿ ಬನ್ನಿ ಏನಾಗುತ್ತೆ ಅಂತಂದ್ಬಿಟ್ಟು. ಎಲ್ಲ ನಾಯಕರು ಯಾರೆಲ್ಲ ಹೇಳ್ತೀರಿ ಹೊಟ್ಟೆಗೆ ಅನ್ನ ಸಿಗತ್ತಾ, ಗರೀಬಿ ದೂರ ಆಗತ್ತಾ? ನೋಡಿ, ನಂಬರ್ 1 ನೋಡಿ, ಹಿಂದೂ ಧರ್ಮ,
ಈ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಎಲ್ಲ ಧರ್ಮಗಳು ಬರೋದಕ್ಕಿಂತ ಮೊದಲು ಇದ್ದಂಥ ಧರ್ಮ. ಹಾಗಾಗಿ ಹಿಂದೂ ಧರ್ಮ ಜಗತ್ತಿನ ಶ್ರೇಷ್ಠ ಧರ್ಮಗಳಲ್ಲಿ ಒಂದು, ಅತಿ ಪುರಾತನ ಧರ್ಮಗಳಲ್ಲಿ ಒಂದು. ದೇಗುಲಗಳು ಭಕ್ತಿಗೂ ಬೆಸ್ಟ್, ಆದಾಯಕ್ಕೂ ಬೆಸ್ಟ್. ನಂಬಿಕೆ ಇಲ್ಲ ಅಂದರೆ ಒಮ್ಮೆ ತಿರುಪತಿ ಆದಾಯ ನೋಡಿ. ಕುಂಭಮೇಳಕ್ಕೆ ಖರ್ಚಾಗ್ತಿರೋದು 7,000 ಕೋಟಿ. 7,000 ಕೋಟಿ ಕುಂಭಮೇಳಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟು ಖರ್ಚು ಮಾಡ್ತಾ ಇದ್ದೀರೋ ಸರ್ಕಾರ ಅಂತಂದರೆ ವಾಪಸ್ ಎಷ್ಟು ಬರುತ್ತೆ ಅಂತ ನೋಡಬೇಕಲ್ಲ. 46 ದಿನದಲ್ಲಿ 40 ಕೋಟಿ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ನಾಳೆ ಒಂದೇ ದಿನ 10 ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾರೆ. 40 ಕೋಟಿ ಜನ ಕನಿಷ್ಠ 5,000 ಖರ್ಚು ಮಾಡಿದರೆ 2 ಲಕ್ಷ ಕೋಟಿ ಆದಾಯ ಹರಿದು ಬರೋದು ಪಕ್ಕ. ಅಷ್ಟು ಹಾಗೇ ಆಗತ್ತೆ ಊಟ ತಿಂಡಿ ಫ್ಯಾಮಿಲಿ. 40 ಕೋಟಿ ಜನ ಕನಿಷ್ಠ 10,000 ಖರ್ಚು ಮಾಡಿದರೆ 4 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುತ್ತೆ. ಈ 4 ಲಕ್ಷ ಕೋಟಿ ಆದಾಯ ಬರುತ್ತೆ ಅಂತ ಹೇಳುವಾಗ ಉತ್ತರ ಪ್ರದೇಶದಲ್ಲಿ ಯಾಕಾಯ್ತಪ್ಪ, ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದಿತ್ತ? ಆ 4 ಲಕ್ಷ ಕೋಟಿ ನನ್ನ ಕರ್ನಾಟಕದ ಖಜಾನೆಗೆ ಬರ್ತಿತ್ತಲ್ವಾ? ನಮ್ಮ ಬಜೆಟ್ಗಿಂತ ಜಾಸ್ತಿ ದುಡ್ಡು ಬರ್ತಾ ಇತ್ತಲ್ವ ಅಂತ ನನಗೆ ಆಸೆ ಆಗ್ತಾ ಇದೆ. 4 ಲಕ್ಷ ಕೋಟಿ ಅಂದರೆ ಕರ್ನಾಟಕದ ಬಜೆಟ್ಗಿಂತ ಹೆಚ್ಚು. ಈವನ್ ಸಿದ್ದರಾಮಯ್ಯನವರ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗಾದರೂ ದುಡ್ಡು ಸಿಗ್ತಾ ಇತ್ತು ಬಡವರಿಗಲ್ವಾ? ಅದು ಹಂಗಾದರೂ ಸಿಗಲಿ. ಉತ್ತರ ಪ್ರದೇಶದ ಬಜೆಟ್ 3.3 ಲಕ್ಷ ಕೋಟಿ. ಭಾರತ ಬಜೆಟ್ನ ಹೆಚ್ಚು ಕಡಿಮೆ 1%. 7,000 ಕೋಟಿ ಹಾಕಿ 4 ಲಕ್ಷ ಕೋಟಿ ಲಾಭ ಬರ್ತಾ ಇದೆ ಅಲ್ಲಿ. ಪ್ಯಾಕ್ ಮಾಡಿದ ಆಹಾರ, ನೀರು, ಬಿಸ್ಕತ್ತು ಎಲ್ಲವೂ ಕೂಡ ಅಲ್ಲಿ ಮಾರಾಟ ಆಗುತ್ತೆ. ಜ್ಯೂಸ್, ಊಟ, ಆಹಾರ, ಪಾನೀಯ, ರಿಕ್ಷಾ, ಲೈಟಿಂಗ್ಸು, ತಿನಿಸುಗಳ ಮಾರಾಟದಿಂದ 20,000 ಕೋಟಿ ಬರುತ್ತೆ. ತೈಲ ದೀಪಗಳು, ಗಂಗಾಜಲ, ವಿಗ್ರಹಗಳು, ಧೂಪ, ದ್ರವ್ಯಗಳು, ಪುಸ್ತಕ ಎಲ್ಲದರ ಮಾರಾಟದಿಂದ 20,000 ಕೋಟಿ ಬರುತ್ತೆ. ರೈಲು, ಬಸ್ಸು, ಟ್ರಾವೆಲ್ಸ್ನಿಂದ 10,000 ಕೋಟಿ ಬರುತ್ತೆ. ಹೂ ಮತ್ತು ಪೂಜಾ ಸಾಮಗ್ರಿಗಳಿಂದ 2,800 ಕೋಟಿ ಬರುತ್ತೆ. ಕುಂಭಮೇಳದಿಂದ ಕೋಟಿ ಜನಕ್ಕೆ ಕೆಲಸ ಸಿಗ್ತಾ ಇದೆ 46 ದಿನಗಳ ಕಾಲ. ಕೆಲವ್ರದ್ದೆಲ್ಲ ಜಾತ್ರೆಗಳಲ್ಲಿ ಗೊತ್ತಲ್ಲ, ಜಾತ್ರೆಗಳಲ್ಲಿ ಯಾಕೆ ಬರ್ತಾರೆ? ಒಂದು 10 ಜಾತ್ರೆಗೆ ಹೋಗ್ತಾರೆ, ಅವರ ವರ್ಷದ್ದೆಲ್ಲವೂ ಅದರಲ್ಲಿ ನಡೆಯುತ್ತೆ. ಆದರೆ ಜನಕ್ಕೆ ಕೆಲಸ ಸಿಗಿಲ್ಲೋ ಇದರಿಂದ? ಸರ್ಕಾರಕ್ಕೆ ಆದಾಯ ಬರಬಾರ್ದಾ? ಏನು ನಿಮ್ಮ ಉತ್ತರ? ಹಾಗಿದ್ರೆ ಬೆಳಗಿಂದ ಹೇಳ್ತಾ ಇದ್ವಿ, ಬೇರೆ ಬೇರೆ ಕಡೆ ಹೋದಾಗ ನೀವು ಯಾಕೆ ಅದನ್ನು ಮಾತಾಡೋದಿಲ್ಲ? ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಲ್ಲ? ಇಲ್ಲ, ಇಲ್ಲದೇನಿರ್ಬೋದು. ಆದರೆ ಹಿಂದೂ ಧರ್ಮದಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಉಳಿದ ಧರ್ಮಗಳಲ್ಲಿ ಹಾಗಲ್ಲ. ಅದರಲ್ಲಿ ಕಡೆಗಟ್ಟೆ ಮಾತಾಡುವಂಗೆ ಇದನ್ನು ಒಪ್ಪಲೇಬೇಕಿಲ್ಲ ಅಂತಂದರೆ ಇಲ್ಲ ಅಂತೇಳಿ. ಬಟ್ ಹಿಂದೂ ಧರ್ಮ ಹಾಗಲ್ಲ. ನೀನು ಮೂರ್ತಿ ಆಕಾರದಲ್ಲಿ ಪೂಜಿಸದೇ ಇರು, ಪ್ರಕೃತಿ ಪೂಜಿಸು, ತಾಯಿಯನ್ನು ಪೂಜಿಸಲಿ, ಯಾರನ್ನು ನಾನು ನಂಬಲ್ಲ ಅಂತೇಳು, ಎಲ್ಲಕ್ಕೂ ಅವಕಾಶ ಇದೆ. ಚಾರ್ವಾಕರಂಥ ದಾರ್ಶನಿಕರು ಕೂಡ ಭಾರತದಲ್ಲಿ ಬಂದಿದ್ದರು. ಇನ್ನೊಂದು ಜನ್ಮ ಅನ್ನೋದೇ ಇಲ್ಲಪ್ಪ, ಸಾಲ ಮಾಡಿದರೆ ತುಪ್ಪ ತಿನ್ನು, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳಿದ್ದು, ಅದು ಕೂಡ ಕದ್ದು ತುಪ್ಪ ತಿನ್ನು ಅಂತ ಹೇಳಲಿಲ್ಲ. ನೆಕ್ಸ್ಟ್, ಇನ್ನು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬೌದ್ಧ ಧರ್ಮ ಅನುಸರಿಸ್ತಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು. ಅಲ್ಲೊಂದು ಬೌದ್ಧ ವಿವಾಹ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ, ಬಹಳ ದೊಡ್ಡದಿದೆ. ಇದನ್ನು ಕೇಳಬೇಕೆ ನಾವು? ಅದನ್ನು ಕಟ್ಟೋದ್ರಿಂದ ಹೊಟ್ಟೆ ತುಂಬತ್ತಾ ಅಂತ ಹಾಗೆ ಕೇಳಲಾರೆವು ನಾವು. ಯಾಕೆಂದರೆ ಅದು ನಿಮ್ಮ ನಂಬಿಕೆ. ಮತ್ತೊಬ್ಬರ ನಂಬಿಕೆಯನ್ನು ಕೀಳಾಗಿ ಕಾಣಬೇಡಿ. ಅದು ಭಾರತದಂಥ ಮಣ್ಣಿಗೆ ಒಳ್ಳೆಯದಲ್ಲ. ಭಾರತದ ಅಸ್ಮಿತೆ ನಾನು ಹೇಳಿದ್ನಲ್ಲ, ಈ ಮಣ್ಣು ಎಲ್ಲರನ್ನ ಸ್ವಾಗತ ಮಾಡಿದೆ. ಯಾವ ಮಣ್ಣು ಯಾರನ್ನ ಸ್ವಾಗತ ಮಾಡಿದೆಯೋ, ಯಾರಿಗೆ ಬಾಡಿಗೆ ಮನೆಯಲ್ಲಿ ಅವಕಾಶ ಕೊಟ್ಟಿದೆಯೋ, ಬಾಡಿಗೆನೂ ಬೇಡಪ್ಪ ನನ್ನ ಮನೆಯಲ್ಲಿ ಕೂತ್ಕೊಂತೇಳಿ ಅವರು ಬಂದವರೇ ಮನೆಯಿಂದ ಹೊರಗೆ ಹಾಕಿದರೆ ಬಿಡಬೇಕಾ? ಅಷ್ಟೇ. ಕಾಂಗ್ರೆಸ್ ನಾಯಕರೆಲ್ಲ ಈ ಸುದ್ದಿಯನ್ನು ನೋಡಬೇಕು. ಇವ್ರು ಹೇಳ್ತಾರಲ್ಲ, ಏನಾಗುತ್ತೆ ಹೊಟ್ಟೆಗೆ ಏನು ಸಿಗುತ್ತೆ ಅಂತೇಳಿ. ಕೇಳ್ತೀನಿ ಬನ್ನಿ, ಏನಾಗುತ್ತೆ ಅಂತಂದ್ಬಿಟ್ಟು. ಎಲ್ಲ ನಾಯಕರು ಯಾರೆಲ್ಲ ಹೇಳ್ತೀರಿ ಹೊಟ್ಟೆಗೆ ಅನ್ನ ಸಿಗತ್ತಾ, ಗರೀಬಿ ದೂರ ಆಗತ್ತಾ? ನೋಡಿ, ನಂಬರ್ 1 ನೋಡಿ, ಹಿಂದೂ ಧರ್ಮ, ಈ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಎಲ್ಲ ಧರ್ಮಗಳು ಬರೋದಕ್ಕಿಂತ ಮೊದಲು ಇದ್ದಂಥ ಧರ್ಮ. ಹಾಗಾಗಿ ಹಿಂದೂ ಧರ್ಮ ಜಗತ್ತಿನ ಶ್ರೇಷ್ಠ ಧರ್ಮಗಳಲ್ಲಿ ಒಂದು, ಅತಿ ಪುರಾತನ ಧರ್ಮಗಳಲ್ಲಿ ಒಂದು. ದೇಗುಲಗಳು ಭಕ್ತಿಗೂ ಬೆಸ್ಟ್, ಆದಾಯಕ್ಕೂ ಬೆಸ್ಟ್. ನಂಬಿಕೆ ಇಲ್ಲ ಅಂದರೆ ಒಮ್ಮೆ ತಿರುಪತಿ ಆದಾಯ ನೋಡಿ. ಕುಂಭಮೇಳಕ್ಕೆ ಖರ್ಚಾಗ್ತಿರೋದು 7,000 ಕೋಟಿ. 7,000 ಕೋಟಿ ಕುಂಭಮೇಳಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟು ಖರ್ಚು ಮಾಡ್ತಾ ಇದ್ದೀರೋ ಸರ್ಕಾರ ಅಂತಂದರೆ ವಾಪಸ್ ಎಷ್ಟು ಬರುತ್ತೆ ಅಂತ ನೋಡಬೇಕಲ್ಲ. 46 ದಿನದಲ್ಲಿ 40 ಕೋಟಿ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ನಾಳೆ ಒಂದೇ ದಿನ 10 ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾರೆ. 40 ಕೋಟಿ ಜನ ಕನಿಷ್ಠ 5,000 ಖರ್ಚು ಮಾಡಿದರೆ 2 ಲಕ್ಷ ಕೋಟಿ ಆದಾಯ ಹರಿದು ಬರೋದು ಪಕ್ಕ. ಅಷ್ಟು ಹಾಗೇ ಆಗತ್ತೆ ಊಟ ತಿಂಡಿ ಫ್ಯಾಮಿಲಿ. 40 ಕೋಟಿ ಜನ ಕನಿಷ್ಠ 10,000 ಖರ್ಚು ಮಾಡಿದರೆ 4 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುತ್ತೆ. ಈ 4 ಲಕ್ಷ ಕೋಟಿ ಆದಾಯ ಬರುತ್ತೆ ಅಂತ ಹೇಳುವಾಗ ಉತ್ತರ ಪ್ರದೇಶದಲ್ಲಿ ಯಾಕಾಯ್ತಪ್ಪ, ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದಿತ್ತ? ಆ 4 ಲಕ್ಷ ಕೋಟಿ ನನ್ನ ಕರ್ನಾಟಕದ ಖಜಾನೆಗೆ ಬರ್ತಿತ್ತಲ್ವಾ?
ನಮ್ಮ ಬಜೆಟ್ಗಿಂತ ಜಾಸ್ತಿ ದುಡ್ಡು ಬರ್ತಾ ಇತ್ತಲ್ವ ಅಂತ ನನಗೆ ಆಸೆ ಆಗ್ತಾ ಇದೆ. 4 ಲಕ್ಷ ಕೋಟಿ ಅಂದರೆ ಕರ್ನಾಟಕದ ಬಜೆಟ್ಗಿಂತ ಹೆಚ್ಚು. ಈವನ್ ಸಿದ್ದರಾಮಯ್ಯನವರ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗಾದರೂ ದುಡ್ಡು ಸಿಗ್ತಾ ಇತ್ತು, ಬಡವರಿಗೆ ಅಲ್ವಾ, ಅದು ಹಂಗಾದರೂ ಸಿಗಲಿ. ಉತ್ತರ ಪ್ರದೇಶದ ಬಜೆಟ್ 3.3 ಲಕ್ಷ ಕೋಟಿ, ಭಾರತ ಬಜೆಟ್ನ ಹೆಚ್ಚು ಕಡಿಮೆ 1%. 7,000 ಕೋಟಿ ಹಾಕಿ 4 ಲಕ್ಷ ಕೋಟಿ ಲಾಭ ಬರ್ತಾ ಇದೆ ಅಲ್ಲಿ. ಪ್ಯಾಕ್ ಮಾಡಿದ ಆಹಾರ, ನೀರು, ಬಿಸ್ಕತ್ತು ಎಲ್ಲವೂ ಕೂಡ ಅಲ್ಲಿ ಮಾರಾಟ ಆಗತ್ತೆ. ಜ್ಯೂಸ್, ಊಟ, ಆಹಾರ, ಪಾನೀಯ, ರಿಕ್ಷಾ, ಲೈಟಿಂಗ್ಸು, ತಿನಿಸುಗಳ ಮಾರಾಟದಿಂದ 20,000 ಕೋಟಿ ಬರುತ್ತೆ. ತೈಲ ದೀಪಗಳು, ಗಂಗಾಜಲ, ವಿಗ್ರಹಗಳು, ಧೂಪ, ದ್ರವ್ಯಗಳು, ಪುಸ್ತಕ ಎಲ್ಲದರ ಮಾರಾಟದಿಂದ 20,000 ಕೋಟಿ ಬರುತ್ತೆ. ರೈಲು, ಬಸ್ಸು, ಟ್ರಾವೆಲ್ಸ್ನಿಂದ 10,000 ಕೋಟಿ ಬರುತ್ತೆ. ಹೂ ಮತ್ತು ಪೂಜಾ ಸಾಮಗ್ರಿಗಳಿಂದ 2,800 ಕೋಟಿ ಬರುತ್ತೆ. ಕುಂಭಮೇಳದಿಂದ ಕೋಟಿ ಕೋಟಿ ಜನಕ್ಕೆ ಕೆಲಸ ಸಿಗ್ತಾ ಇದೆ 46 ದಿನಗಳ ಕಾಲ. ಕೆಲವ್ರದ್ದೆಲ್ಲ ಜಾತ್ರೆಗಳಲ್ಲಿ ಗೊತ್ತಲ್ಲ, ಜಾತ್ರೆಗಳಲ್ಲಿ ಯಾಕೆ ಬರ್ತಾರೆ, ಒಂದು 10 ಜಾತ್ರೆಗೆ ಹೋಗ್ತಾರೆ, ಅವರ ವರ್ಷದ್ದೆಲ್ಲವೂ ಅದರಲ್ಲಿ ನಡೆಯುತ್ತೆ. ಆದರೆ ಜನಕ್ಕೆ ಕೆಲಸ ಸಿಗಿಲ್ಲೋ ಇದರಿಂದ? ಸರ್ಕಾರಕ್ಕೆ ಆದಾಯ ಬರಬಾರ್ದಾ? ಏನು ನಿಮ್ಮ ಉತ್ತರ? ಹಾಗಿದ್ರೆ ಬೆಳಗಿಂದ ಹೇಳ್ತಾ ಇದ್ವಿ, ಬೇರೆ ಬೇರೆ ಕಡೆ ಹೋದಾಗ ನೀವು ಯಾಕೆ ಅದನ್ನು ಮಾತಾಡೋದಿಲ್ಲ? ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಲ್ಲ? ಇಲ್ಲ, ಇಲ್ಲದೇನು ಇರ್ಬೋದು. ಆದರೆ ಹಿಂದೂ ಧರ್ಮದಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಉಳಿದ ಧರ್ಮಗಳಲ್ಲಿ ಹಾಗಲ್ಲ. ಅದರಲ್ಲಿ ಕಡೆಗಟ್ಟೆ ಮಾತಾಡುವಂಗೆ ಇದನ್ನು ಒಪ್ಪಲೇಬೇಕಿಲ್ಲ ಅಂತಂದರೆ ಇಲ್ಲ ಅಂತೇಳಿ. ಬಟ್ ಹಿಂದೂ ಧರ್ಮ ಹಾಗಲ್ಲ. ನೀನು ಮೂರ್ತಿ ಆಕಾರದಲ್ಲಿ ಪೂಜಿಸದೇ ಇರು, ಪ್ರಕೃತಿ ಪೂಜಿಸು, ತಾಯಿಯನ್ನು ಪೂಜಿಸಿದಳಿ, ಯಾರನ್ನು ನಾನು ನಂಬಲ್ಲ ಅಂತೇಳು, ಎಲ್ಲಕ್ಕೂ ಅವಕಾಶ ಇದೆ. ಚಾರ್ವಾಕರಂಥ ದಾರ್ಶನಿಕರು ಕೂಡ ಭಾರತದಲ್ಲಿ ಬಂದಿದ್ದರು. ಇನ್ನೊಂದು ಜನ್ಮ ಅನ್ನೋದೇ ಇಲ್ಲಪ್ಪ, ಸಾಲ ಮಾಡಿದರೆ ತುಪ್ಪ ತಿನ್ನು, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳಿದ್ದು, ಅದು ಕೂಡ ಕದ್ದು ತುಪ್ಪ ತಿನ್ನು ಅಂತ ಹೇಳಲಿಲ್ಲ. ನೆಕ್ಸ್ಟ್